ಓಕೆ, ಇನ್ನು ಮುಂದಿನ ಸುದ್ದಿ. ಸಿಇಟಿ ಪರೀಕ್ಷೆಯ ವೇಳೆ ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಲಾಗಿತ್ತು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಇದೀಗ ರಾಜ್ಯ ಸರ್ಕಾರ ಜನಿವಾರ ತೆಗೆದು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನೀಡೋದಕ್ಕೆ ಮುಂದಾಗಿದೆ. ಮಕ್ಕಳು ಒಪ್ಪಿದ್ರೆ ಮತ್ತೊಮ್ಮೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ನೀಡ್ತೀವಿ ಅಂತ ಸಚಿವ MC ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಜನಿವಾರ ಹಾಕದೆ ಕೆಲವೊಂದಷ್ಟು ಮೆಟಲ್ ಫ್ರೀ ಇಂದ ಕೂಡ ಎಕ್ಸಾಮ್ ಬರೀಬೇಕು. ಫಾರ್ ಎಕ್ಸಾಂಪಲ್ಗೆ ತಾಳಿ ಕಾಲುಂಗ್ರ ಹಾಕಬಾರ್ದು ಅಥವಾ ಚೈನ್ಗಳನ್ನ ಹಾಕಬಾರ್ದು ಅಂತೆಲ್ಲ ರೂಲ್ಸ್ ಇತ್ತು. ಈಗ ಆ ವಿದ್ಯಾರ್ಥಿಗಳು ಏನಾದರೂ ಸಿಡಿದೆದ್ದು ನಾವು ಕೂಡ ನರ್ವಸ್ ಆಗಿದ್ವಿ, ನಮಗೂ ಅವಕಾಶ ಕೊಡಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಎಷ್ಟು ಲಾಸು, ತಲೆನೋವು ಸರ್? ಗೊಂದಲ ಸೃಷ್ಟಿ ಮಾಡೋದೇ ನಮ್ಮ ಸರ್ಕಾರದ ಕರ್ತವ್ಯ ಅಂದ್ಕೊಂಡು ಇವರು ಮಾಡೋದು ಅದೇ ನಿಟ್ಟಲ್ಲಿರುತ್ತೆ. ಹಾಗಾಗಿ ಎಲ್ಲರಲ್ಲೂ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಬರುತ್ತೆ. ಜನಿವಾರದ ಅವಶ್ಯಕತೆ ಇರಲೇ ಇರಲಿಲ್ಲ. ಜನಿವಾರಕ್ಕೂ ಪರೀಕ್ಷೆಗೂ ಏನೂ ಸಂಬಂಧ ಇಲ್ಲ. ಅವನ ಸಂಪ್ರದಾಯ, ಅವನ ನಂಬಿಕೆಯನ್ನು ಮುರಿಬೇಕು ಅನ್ನುವಂಥ ನಿಟ್ಟಲ್ಲಿ ಅದು ಯಾವುದೋ ತಲೆ ಇಲ್ಲದ ಪ್ರಿನ್ಸಿಪಲ್ ಆದಿಯಾಗಿ ಸಿಬ್ಬಂದಿಗಳೆಲ್ಲ ಕೂತ್ಕೊಂಡು ಜನಿವಾರ ತೆಗೆಸ್ಬಿಟ್ಟು ಅವ್ರಿಗೆ ನೋವು ಮಾಡಿಸಿ ಆ ಮಕ್ಕಳನ್ನು ಭಯಪಡಿಸಿ ಎಕ್ಸಾಮ್ ಬರ್ಸಿದ್ದಾರೆ ಅಂತಂದರೆ ಇದು ಇಡೀ ಸಮಾಜ ತಲೆ ತಗ್ಸುವಂಥ ಪರಿಸ್ಥಿತಿ ತಂದಿಟ್ಟಿರುವಂಥದ್ದು. ಹಾಗಾಗಿ ಇವರು ಇವತ್ತು ಎಕ್ಸಾಮ್ ಬರೆಸ್ತೀನಿ ಅಂತ ಹೇಳ್ಬೋದು. ಸೂಚನೆ ಕೊಡೋದಕ್ಕೆ ಶಿಕ್ಷಣ ಸಚಿವರಿಗೆ ಅವತ್ತಿನ ಏನು ಸೂಚನಾ ಫಲಕದಲ್ಲಿ ನೀವು ಏನೇನು ಅಳವಡಿಸ್ಕೊಂಡಿದ್ರು ಸೂಚನಾ ಪಟ್ಟಿಯಲ್ಲಿ ಅದನ್ನು ನೀವು ಸರಿಯಾಗಿ ಹೇಳೋ ನಿಟ್ಟಲ್ಲಿ ಹೇಳಿದರೆ ಇವತ್ತಿನ ಪರಿಸ್ಥಿತಿಗೆ ತಂದುಟ್ಕೋತಾನೆ ಇರಲಿಲ್ಲ. ಹಾಗಾದರೆ ನೀವು ಮಾಡ್ಕೊಂಡಿರೋ ಎಡವಟ್ಟಿಗೆ ಮತ್ತೆ ಮಕ್ಕಳನ್ನು ಗೊಂದಲಕ್ಕೆ ಸೃಷ್ಟಿ ಮಾಡ್ತೀರಿ. ನೀವು ಹೇಳ್ದಂಗೆ ಬೇರೆ ಬೇರೆ ಮಕ್ಕಳುಗಳೆಲ್ಲ ನಿಂತ್ಕೊಂಡ್ಬಿಟ್ರೆ ಮತ್ತೆ ಪುನಃ ಪರೀಕ್ಷೆಗೆ ಅವರನ್ನು ಇದು ಮಾಡಿಸೋದಾದರೆ ಫಲಿತಾಂಶದಲ್ಲೂ ಮತ್ತೆ ಏರುಪೇರಾಗಲ್ವಾ? ಈಗಾಗಲೇ ಸಂಭ್ರಮಪಟ್ಟ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಅವರನ್ನು ಗೊಂದಲಕ್ಕೆ ಏನು ಮಾಡ್ದಂಗೆ ಆಗಲ್ವಾ? ಸಮಯ ಸಂದರ್ಭ ಏನೋ ಆಗೋಗಿದೆ, ನೀವು ಇನ್ನೊಂದಷ್ಟು ಗೊಂದಲ ತರುವಂಥ ಪ್ರಯತ್ನ ಮಾಡಬಾರ್ದು. ನಿಮ್ಮ ಬಾಲಿಶತನದ ಹೇಳಿಕೆ ಕೊಡೋ ಮೊದಲು ಒಂದು ಸರಿ ಯೋಚನೆ ಮಾಡಬೇಕು. ಈ ಫಲಿತಾಂಶಗಳನ್ನು ಹೇಳಿದ್ದಾಗಿದೆ, ಮಾಡಿದ್ದಾಗಿದೆ, ಇನ್ನು ಹೆಚ್ಚುವರಿ ಅಂಕಗಳನ್ನು ನೀಡುವಂಥ ಪ್ರಯತ್ನ ಮಾಡಿ ಆ ಮಕ್ಕಳ ಮನಸ್ಥಿತಿಯನ್ನು ಏನಾದರೂ ಒಂದಷ್ಟು ಗ್ರೇಸ್ ಅಂಕಗಳನ್ನು ನೀಡುವಂಥ ಪ್ರಯತ್ನ ಮಾಡ್ಬೋದಿತ್ತೇ ವಿನಃ ಬರೀ ಆ ಮಕ್ಕಳನ್ನೇ ಸೀಮಿತವಾಗಿಸ್ಕೊಂಡು ಗ್ರೇಸ್ ಅಂಕಗಳನ್ನು ನೀಡುವಂಥ ಪ್ರಯತ್ನ ಮಾಡಿ ಅಥವಾ ಏನಾದರೂ ಒಂದು ನಿಟ್ಟಲ್ಲಿ ಅವರಿಗೆ ಮುಂದಿನ ತೇರ್ಗಡೆಯಲ್ಲಿ ಏನೇನೋ ವ್ಯವಸ್ಥೆ ಮಾಡಿಕೊಡುವಂಥದ್ದು ಸರ್ಕಾರದ ನಿಟ್ಟಲ್ಲಾದರೆ ಬೇರೆ ಲೆಕ್ಕಾಚಾರಕ್ಕೆ ಹೋಗಿರುವಂಥದ್ದು. ಆದರೆ ಗೊಂದಲಕ್ಕೆ ತಳ್ಳುವಂಥ ಈ ಹೇಳಿಕೆಗಳು, ಆದೇಶಗಳು ಮಾಡಿಕೊಂಡೇ ಕೂತ್ಕೊಂಡ್ಬಿಟ್ರೆ ಮತ್ತೊಂದಷ್ಟು ಬಂದು ತಲೆ ಮೇಲೆ ಬೀಳ್ತವೆ. ಆ ನಿಟ್ಟಲ್ಲಿ ಕೆಲಸಗಳು ಮಾಡ್ಕೋತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.